ಇವತ್ತು ಕೊನೆಯ ದಿನ. ಡೇಂಜರ್ ದಿನ ಆಗ್ತದೆ. ಡೇಂಜರ್ ಅಂತ ಅನ್ಕೊಂಡೇ ಇಲ್ಲ. ಎಲ್ಲ ಒಳ್ಳೆ ದಿನಗಳೇ. ನೀವು ಡೇಂಜರ್ ಅಂತ ಅನ್ಕೊಂಡ್ರೆ ಡೇಂಜರ್, ಒಳ್ಳೆ ದಿನ ಅಂತ ಅನ್ಕೊಂಡ್ರೆ ಒಳ್ಳೆ ದಿನ. ಮಾದೇವಪ್ಪ, ನೀವು ಇಬ್ಬರು ಹೊರಗೆ ಹೋಗ್ರಿ, ಹೊರಗೆ ಮಾತಾಡ್ಬರ್ರಿ. ರವಿ, ನೀವು ಹೊರಗೆ ಹೋಗಿ ಮಾತಾಡ್ರಿ, CM ಮಾತಾಡ್ತಾರೆ. ನನಗೆ ಕೇಳಪ್ಪ ಅಂತಾರಲ್ಲ. ಮಾನ್ಯ ಅಧ್ಯಕ್ಷರೇ, ಅಲ್ಲ ಸಭಾಪತಿಯವರೇ, ಉತ್ತರ ಕರ್ನಾಟಕದ ಬಗ್ಗೆ ಈ ಸಾರಿ ಅಸೆಂಬ್ಲಿನಲ್ಲಿ ಬಹಳ ಜನ ಮಾತಾಡಿದ್ದಾರೆ, ಇಲ್ಲೂ ಕೂಡ ಮಾತನಾಡಿದ್ದಾರೆ. ಇಲ್ಲಿ 12 ಜನ ಮಾತಾಡಿದ್ದಾರೆ, ಅಲ್ಲಿ 39 ಜನ ಮಾತಾಡಿದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷದವರು 7 ಜನ ಮಾತಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ನವರು 5 ಜನ ಮಾತಾಡಿದ್ದಾರೆ. ಒಟ್ಟು 5 ಗಂಟೆ 48 ನಿಮಿಷ ಮಾತಾಡಿದ್ದಾರೆ. ಬಿಜೆಪಿಯವರು 3 ಗಂಟೆ 58 ನಿಮಿಷ, ಕಾಂಗ್ರೆಸ್ನವರು 1 ಗಂಟೆ 50 ನಿಮಿಷ, ಒಟ್ಟು 5 ಗಂಟೆ 48 ನಿಮಿಷ ಮಾತಾಡಿದ್ದೀರಿ. ಈ ಸಾರಿ ವಿಶೇಷ ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅಸೆಂಬ್ಲಿ ಶುರುವಾದಂತ 2ನೇ ದಿನದಲ್ಲೇ ಪ್ರಾರಂಭ ಆಯಿತು. ಬಹುಶಃ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು ಇದೇ ಮೊದಲು. ಈ ಥರ 2ನೇ ದಿನನೇ ಚರ್ಚೆ ಆಗಿರ್ತಕ್ಕಂಥದ್ದು ಮೊದಲನೇ ಬಾರಿ. ನಮ್ಮ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಅಲ್ಲಿ ಚರ್ಚೆ ಬಂತು ಇದು ವಿಚಾರ. ನಾನು ಹೇಳಿದೆ, ನಾವು ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ, ನಾಳೆನೇ ಚರ್ಚೆ ಮಾಡಿ ಅಂತ ಹೇಳಿದೆ. ಸೊ ಅಲ್ಲಿ ವಿಧಾನಸಭಾ ಅಧ್ಯಕ್ಷರು ಕೂಡ ಒಪ್ಪಿಗೆ ಕೊಟ್ಟರು, ನೀವು ಕೂಡ ಒಪ್ಪಿಗೆ ಕೊಟ್ಟಿದ್ದೀರಿ, ಪ್ರಾರಂಭ ಆಯಿತು. ಉತ್ತರ ಮಾತ್ರ ಈಗ ಕೊಡ್ತಾ ಇದ್ದೀನಿ. ನಾನು 1-2 ದಿನ ಹುಷಾರಿರ್ಲಿಲ್ಲ. 2 ದಿನ ಹುಷಾರಿರ್ಲಿಲ್ಲ. ನಿನ್ನೆ ಇರಲಿಲ್ಲ, ಮೊನ್ನೆ ಇರಲಿಲ್ಲ. ಸೊ ಹಾಗಾಗಿ ಡೆಲ್ಲಿ ಎಫೆಕ್ಟ್ ಏನಪ್ಪ ಪ್ರಭಾವನ ಅಂತ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಡೆಲ್ಲಿ ಎಫೆಕ್ಟ್ ಒಂದೇ. ನಾಟಿ ಕೋಳಿ ಜಾಸ್ತಿ ತಿಂದಿರ್ಬೇಕು ಅಂದ್ರು. ಅವರೇ ಹೇಳದ್ದೇ ಬೇರೆ, ನೀನು ಹೇಳದೇ ಬೇರೆ. ಅವರೇ ಅದನ್ನೇ ಹೇಳಿದ್ರು. ಕೋಳಿ ಪ್ರಭಾವನೋ ಅಥವಾ ದೆಹಲಿ ಎಫೆಕ್ಟ್ ಅಂತ ಅವ್ರು ನೀವು ದೆಹಲಿ ಎಫೆಕ್ಟ್ ಅಂತ ಕೇಳಿದ್ರು. ಇಲ್ಲ ನಾಟಿ ಕೋಳಿ ಪ್ರಭಾವ ಅಂದೆ ನಾನು. ನಾಟಿ ಕೋಳಿ ತಿಂತೀನಿ. ಬಹುಶಃ ನಿನಗೆ ಇದಾಗಿಲ್ವ, ಇದು ಅನುಭವ ಆಗಿಲ್ವಾ? ನಾಟಿ ಕೋಳಿ ಎಫೆಕ್ಟ್ ಅಲ್ಲ, ಇದು ಮೀನಿನ ಎಫೆಕ್ಟು. ನಾಟಿ ಕೋಳಿ ಎಫೆಕ್ಟು ಅಲ್ಲ, ದಿಲ್ಲಿ ಎಫೆಕ್ಟು ಅಲ್ಲ, ಮೀನಿನ ಎಫೆಕ್ಟು. ಯಾಕಂತಂದ್ರೆ ನಾನು ಒಂದು ಕಡೆ ಊಟಕ್ಕೆ ಹೋಗಿದ್ದೆ, ಅಲ್ಲಿ ಮೀನು ಮಾಡಿಬಿಟ್ಟಿದ್ರು, ಮೀನು ತಿಂದ್ಬಿಟ್ಟೆ. ಸೊ ಅದರಿಂದ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಬೋಣಿತ್ತೋ ಇಲ್ಲ ಬೋಣಿತ್ತು ಅದರಲ್ಲಿ, ಎಲ್ಲಿ ಮೀನಲ್ಲಿ ಬೋನ್ ಇದ್ದೇ ಇರ್ತೀನಿ. ಅದನ್ನು ತಿಂದಿನಿ. ನಿಮ್ಗೆ ಅನುಭವನೇ ಇಲ್ವಲ್ಲ? ನೀವು ಯಾವಾಗ ತಿಂದಿದ್ದೀರಾ? ಭಾಳ ತಿಂತೀನಿ. ಬೋನ್ಲೆಸ್ ಅಂತ ಸಭಾಪತಿಯವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಸಭಾಪತಿಯವರಿಗೆ ಬೋನ್ಲೆಸ್ ಅಂತ ಹೆಂಗ್ ಗೊತ್ತಾಗತ್ತೆ? ಬಹಳ ಜನಕ್ಕೆ ಬೋನ್ಲೆಸ್ ತಿಂದಿವಿ ತಿನ್ನಲ್ಲ, ಅದ್ರ ವಿಚಾರ ತಿಳ್ಕೊಂಡಿರ್ತಾರೆ. ಆದ್ರೆ ಇವ್ರು ತಿಂದಿದ್ದಾರೆ.
ಅದರಿಂದ ಮಾನ್ಯ ಅಧ್ಯಕ್ಷರೇ, ನನಗೂ ಅನುಭವ ಇದೆ. ಈ ಸಮುದ್ರದ ಮೀನು ಒಂದು ಅಲರ್ಜಿಕ್ ಇದೆ ಅನ್ನೋದು ಕಾಣಿಸುತ್ತೆ ನನಗೆ. ಅಲರ್ಜಿ ಆಗೋದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಹಾಗಾಗಿ ಇಲ್ಲವರೆ ನಿನ್ನೆ ಇಲ್ಲಿ ಬಂದು ಉತ್ತರ ಕೊಡ್ತಿದ್ದೆ, ನಿನ್ನೆನೇ ಬಂದು ಉತ್ತರ ಕೊಡ್ತಿದ್ದೆ. ಸೊ ಹಾಗಾಗಿ ನೀವು ಕೂಡ ಭಾಳ ಹೊತ್ತು ಕಾಯಿಸಿದ್ದೀರಿ. 3 ಗಂಟೆಗೆ ಮಾಡಬೇಕಾಗಿತ್ತು ಇಲ್ಲಿ. ನಮ್ಮ ಸದನದಲ್ಲಿ ಭಾಳ ತನಕ ಕುಂತಿರ್ಲಿಲ್ಲ, ಅದಕ್ಕೆ ಕೂಡಿಸಿನಿ ಇಷ್ಟ. ಏನು ಬಹಳ ಇಲ್ಲಿ ಬಂದಿರಲಿಲ್ಲ ಅಂತ ಹೌದು ಕುಳಿಸಿದ್ದೀರಾ? ಓಕೆ, ನಾವು ನೋಡಿ ಸಭಾಪತಿಯವರು ಹೇಳ್ದಾಗ ಕೇಳಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಸಭಾಪತಿಯವರು ಹೇಳ್ದಾಗ ಕೇಳಬೇಕು. ಇವತ್ತೊಂದೇ ದಿವಸ, ಇವತ್ತೊಂದೇ ದಿವಸ. ಸೊ ಅದರಿಂದ ಈ ವಿಧಾನ ಪರಿಷತ್ ಇದೆಯಲ್ಲ, ಇದನ್ನ ಹಿರಿಯರ ಮನೆ ಅಂತ ಕರಿತೀವಿ. ನಿಮ್ಮ ಮಾತುಗಳಿಗೆ ಸ್ವಲ್ಪ ತೂಕ ಇರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಿರಿಯರ ಮನೆ, ನಿಮ್ಮ ಮಾತುಗಳಿಗೆ ತೂಕ ಇದೆ, ನೀವು ಹೇಳ್ತಕ್ಕಂಥ ವಿಷಯಕ್ಕೆ ಪ್ರಾಮುಖ್ಯತೆ ಇದೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಾನು ಮಾಡಿದ್ದೀನಿ. ಅದರಿಂದ ನಿಮ್ಮ ಸಲಹೆಗಳಿದಾವಲ್ಲ, ಆ ಸಲಹೆಗಳು ಭಾಳ ಮುಖ್ಯ ಆಗ್ತವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಮಾಡ್ತೀವಿ, ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ 6,95,00,000 ಜನ ಇದ್ದಾರೆ ಅಂತೇಳಿ ಒಂದು ಅಂದಾಜಿದೆ. 6,95,00,000. ಅದರಲ್ಲಿ ಉತ್ತರ ಕರ್ನಾಟಕದ ಕಡೆ, ಉತ್ತರ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಮುಂಬೈ ಮೊದಲೆಲ್ಲ ಮುಂಬೈ ಕರ್ನಾಟಕ ಅಂತ ಕರಿತಿದ್ದೋ, ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ದೋ. ಈಗ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಇವೆರಡೂ ಸೇರಿ ಜನಸಂಖ್ಯೆ ಇರ್ತಕ್ಕಂಥದ್ದು 6,95,00,000ದಲ್ಲಿ 2,96,767 ಜನಸಂಖ್ಯೆ ಇದೆ. ದಟ್ ಕಮ್ಸ್ ಟು ಅಬೌಟ್ 42%. ಒಟ್ಟು 14 ಜಿಲ್ಲೆಗಳಿದ್ದಾವೆ. ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳಿದ್ದಾವೆ, ಹೊಸ ಜಿಲ್ಲೆಗಳು ಸೇರಿ. ಈ 14 ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು 4 ಕೋಟಿ ಜನ ಇದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ 4 ಕೋಟಿ ಜನ ಇದ್ದಾರೆ ಸುಮಾರು. ಯಾಕಂದ್ರೆ ನಾವು ಇನ್ನೂ ಜನಗಣತಿ ಆಗಿಲ್ಲ, 11ನೇ ಜನಗಣತಿ ಆಧಾರದ ಮೇಲೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಸುಮಾರು 42% ಇದ್ದಾರೆ. ಇನ್ನು ಉಳಿದಂಥ 58% ದಕ್ಷಿಣ ಭಾಗದಲ್ಲಿ ಇದ್ದಾರೆ.